ವಿಕ್ರಶಿವ ಕೊಲೆ ಕೇಸಲ್ಲಿ ನಿಮ್ಮ ಶಾಸಕರು ಭೈರತಿ ಬಸವರಾಜ್ ಎಫ್ಐ ಆರೋಪಿ ಆಗಿದ್ದಾರೆ. ಒಂದು ನಿಮಿಷ, ಅವರು ಆರೋಪಿನೇ ವಿನ ಅಪರಾಧಿ ಅಲ್ಲ. ಯಾರು ಕೊಟ್ಟಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಬಸವರಾಜು ನನಗೆ 16 ವರ್ಷಗಳಿಂದ ಪರಿಚಯ ಇರ್ತಕ್ಕಂಥವ್ರು. ಅವ್ರು ಆ ಥರದ ಅವಿವೇಕದ ಕೆಲಸವನ್ನು ಮಾಡ್ತಕ್ಕಂಥವ್ರಲ್ಲ. ನನಗೆ 100ಕ್ಕೆ 100 ನಂಬಿಕೆ ಇದೆ. ಏನಿದು ಫಾಲ್ಸ್ ಇದೆ ಇದರಿಂದ ಈಚೆ ಬರ್ತಾರೆ. ಸರ್, ಮುಂದಿನ ದಿನಗಳಲ್ಲಿ ನೀವು ಕೇಂದ್ರ ಸಚಿವರಾಗಿದ್ದೀರಾ, ರಾಜ್ಯದ ಜನತೆ ಯಾವ ತರ ಅಭಿವೃದ್ಧಿಯನ್ನು ನೋಡಿ, ಯಾರಿಗೇ ಆಗಲಿ ಕಾನೂನನ್ನು ಹೊರತುಪಡಿಸಿ ನಾನಾಗಲಿ ಅವರಾಗಲಿ ಮತ್ತೊಬ್ಬರಾಗಲಿ ಸರ್ಕಾರ ಆಗಲಿ ಒಬ್ಬ ಜನಪ್ರತಿನಿಧಿಗೆ ಅನಾವಶ್ಯಕವಾಗಿ ಏನಾದ್ರೂ ನೀವು ತೊಂದರೆ ಕೊಡೋದಾದರೆ ಈ ಸರ್ಕಾರಕ್ಕೆ ಯಾವ ರೀತಿ ಹೇಳಬೇಕಾಯ್ತದ ಗೊತ್ತಿಲ್ಲ. ಇದು ಅವಶ್ಯಕತೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಭೈರತಿ ಬಸವರಾಜ್ ಅವರು ಇಂಥ ಕೀಳು ಮಟ್ಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವರೆಲ್ಲ ಎಲ್ಲ ಒಂದು ಕಡೆ ಹೊಟ್ಟೆ ಕಿಚ್ಚಗೋಸ್ಕರ ಅವ್ರ ಮೇಲೆ ಈ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ. ನೀವು ಕೂಡ ವಸತಿ ಸಚಿವರಾಗಿ ಕೆಲಸ ಮಾಡಿದ್ರಿ. ಜಮೀರ್ ಅಹಮದ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ರಾಜಭವನಕ್ಕೂ ದೂರ ಹೋಗಿದೆ. ಒಂದು ನಿಮಿಷ ತಾಳಿ. ಜಮೀರ್ ಅಹಮದ್ ಒಬ್ಬ ಅಲ್ಪಸಂಖ್ಯಾತರ ನಾಯಕ. ಅವನು ಏನು ಮಾಡಲಿ ಏನು ಮಾಡದೆ ಹೋಗಲಿ ಕಾಂಗ್ರೆಸ್ನವ್ರಿಗೆ ಅವನೇ ಭಗವದ್ಗೀತೆ, ಕಾಂಗ್ರೆಸ್ನವ್ರಿಗೆ ಅವನೇ ಯೇಸು ಕ್ರಿಸ್ತ, ಅವನೇ ಅಲ್ಲ. ಹಂಗಾಗಿ ಜಮೀರ್ ಅಹಮದ್ ಅವ್ರನ್ನ ನಾವೇನು ಹೇಳಿದ್ರು ಕೂಡ ಸಿದ್ದರಾಮಯ್ಯನೂ ಬಿಡೋದಿಲ್ಲ, ಹೈಕಮಾಂಡು ಬಿಡೋದಿಲ್ಲ. ಯಾಕೆಂದರೆ ವೋಟ್ ಬ್ಯಾಂಕು ಜಮೀರ್ ಅಹಮದ್ ಹತ್ರ ಇದೆ ಅನ್ನೋದ್ರಿಂದ ಅವ್ರು ಇಟ್ಕೊಂಡವ್ರೆ. ಇದಕ್ಕೆ ಉತ್ತರನ ಮುಂದಿನ ದಿನಗಳಲ್ಲಿ ನಮ್ಮ ಜನ ಕೊಡ್ತಾರೆ. ಅಲ್ಲ, ಗೊತ್ತಿಲ್ಲ ನನಗೆ. ಮುಂದಿನ ದಿನಗಳಲ್ಲಿ ಜನನೇ ತೀರ್ಮಾನ ಕೊಡ್ತಾರೆ. ಇವತ್ತು ನನ್ನ ಮಗನ ಹುಟ್ಟುಹಬ್ಬ ಇದೆ. ನನ್ನ ಮಗನ ಹುಟ್ಟುಹಬ್ಬ ಇದೆ. ರವೀಂದ್ರ ಅವರು, ಡಾಕ್ಟ್ರು, ನಮ್ಮ ಮೋಹನ್ ಕುಮಾರ್ ಅವರು, ರಮೇಶ್ ಅವರು, ರಾಜಪ್ಪನವರು, ವಿಶ್ವನಾಥ್ ಗೌಡರು, ನಮ್ಮೆಲ್ಲ ಮುಖಂಡರುಗಳಿಗೆ, ಶ್ರೀಧರ್ ಅವರು. ಅರುಣ್ ಸೋಮಣ್ಣ ರಾಜಕೀಯ ಭವಿಷ್ಯ ತುಮಕೂರು ಜಿಲ್ಲೆಯಿಂದಲೇ ಅರಳುತ್ತಾ ಅಂತ ಒಂದು ನೋಡ್ರಿ, ಯಾರ ಹಣೆ ಬರ ಏನಿದೆಯೋ ಗೊತ್ತಿಲ್ಲಪ್ಪ. ಅಮ್ಮ, ನಾನು ತುಮಕೂರಿಗೆ ಹೋಗ್ತೀನಿ ಅಂತ ಗೊತ್ತಿತ್ತವ? ವರ್ಣಾಗೆ ಹೋಗ್ತೀನಿ ಅಂತ ಗೊತ್ತಿತ್ತವ? ಗೊತ್ತಿತ್ತ ಹೇಳಿ? ಚಾಮರಾಜನಗರಕ್ಕೆ ಹೋಗ್ತೀನಿ ಅಂತ ಗೊತ್ತಿತ್ತು ನನಗೆ. ಆದರೆ 2 ಕಡೆ ಸೋತರು ಕೂಡ ತುಮಕೂರು ಜನ ನನ್ನನ್ನು ಕೈ ಹಿಡ್ದಿದ್ದಾರೆ. ನನ್ನ ಜೀವಮಾನದಲ್ಲಿ ನಾನು ಗೋವಿಂದರಾಜನಗರ, ವಿಜಯನಗರ, ಬಿನಿಪೇಟೆ, ಬೆಂಗಳೂರಿಗೆ ಅಷ್ಟು ಆದ್ಯತೆ ಕೊಡ್ತೀನೋ ಅದಕ್ಕೆ 2 ಪಟ್ಟು ಆದ್ಯತೆಯನ್ನು ತುಮಕೂರು ಮಹಾಜನತೆ ಕೊಡ್ತೀನಿ. ಅರುಣ್ ಸೋಮಣ್ಣವರು ರಾಜಕೀಯ ಪ್ರವೇಶ ಮಾಡ್ತಾರೆ. ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಭವಿಷ್ಯ ಸಿಗಬೇಕು ಅನ್ನೋದು ಒಬ್ಬ ತಂದೆಯಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ನಡವಳಿಕೆ ಅಷ್ಟು ಚೆನ್ನಾಗಿದೆ. ಆದ್ದರಿಂದ ಅದಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.